ಕನ್ಯಾ ಲಗ್ನ ಕನ್ಯಾ ರಾಶಿಯ ಮಹನೀಯರೆಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಮಾರ್ಚ್ ತಿಂಗಳು ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಏನೆಲ್ಲ ಫಲಗಳಿವೆ ಅಂತ ನೋಡ್ತಾ ಇದ್ದೀವಿ. ಆ್ಯಸ್ ಯೂಶುವಲ್ ನಾವು ರಾಶಿ ಭವಿಷ್ಯವನ್ನು ನೋಡಬೇಕಾದ್ರೆ ಗ್ರಹಗಳ ಮೂಮೆಂಟ್ ತುಂಬ ಮುಖ್ಯ ಆಗುತ್ತೆ. 2 ಗ್ರಹಗಳ ಮೂಮೆಂಟ್ ಮಾರ್ಚ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಹಲವಾರು ಲಾಭಗಳನ್ನು ತಂದುಕೊಡ್ತಾ ಇದೆ. ಸೊ 2ನೇ ತಾರೀಕು ಅಂದರೆ ಮಾರ್ಚ್ 2ನೇ ತಾರೀಕು ಪೂರ್ವಭದ್ರಾ ನಕ್ಷತ್ರದಲ್ಲಿ ಮೀನರಾಶಿಗೆ ಶುಕ್ರ ಎಂಟ್ರಿ ಪಡೀತಾರೆ. ಅದು ಶುಕ್ರನಿಗೆ ಉಚ್ಚಸ್ಥಾನ. ಅದೇ ರೀತಿ 14ನೇ ತಾರೀಕು ರವಿ ಕುಂಭರಾಶಿಯಿಂದ ಮೀನರಾಶಿಗೆ ಎಂಟ್ರಿಯನ್ನು ಪಡೀತಾರೆ. ಇದು ಗ್ರಹದ ಮೂಮೆಂಟ್. ಅದೇ ರೀತಿ ಈಗ ನಿಮ್ಮ 6ನೇ ಮನೆಯಲ್ಲಿ ರಾಹು ಬುಧ ಕುಜ ಅಲ್ಲೇ ಇರ್ತಾರೆ. ಬುಧ ವಕ್ರ ಸಂಚಾರವನ್ನು ಶುರು ಮಾಡಿದ್ದಾರೆ. ಇನ್ನು 10ನೇ ಮನೆ ಗುರು ನೇರ ಸಂಚಾರವನ್ನು 11ನೇ ತಾರೀಕು ಶುರು ಮಾಡ್ತಾರೆ. ಇನ್ನು ಕೇತು ನಿಮ್ಮ 12ನೇ ಮನೆಯಲ್ಲಿ ಅಲ್ಲೇ ಇದ್ದಾರೆ, ಇನ್ನೂ ಸ್ವಲ್ಪ ದಿನ ಅಲ್ಲೇ ಇರ್ತಾರೆ. ಅದೇ ರೀತಿ ಕಳತ್ರ ಸ್ಥಾನ ಅಲ್ಲಿ ಶನಿ ಸುಮಾರು ದಿನದಿಂದ ಅಲ್ಲೇ ಇದ್ದಾರೆ, ಇನ್ನೂ ಒಂದಷ್ಟು ದಿನ ಅಲ್ಲೇ ಇರ್ತಾರೆ. ಇದು ಗ್ರಹಗಳ ಪ್ಲೇಸ್ಮೆಂಟ್. ಈಗ ದೃಷ್ಟಿಗಳ ಲೆಕ್ಕಾಚಾರವನ್ನು ಹಾಕೋದಾದರೆ ಕುಜನ ದೃಷ್ಟಿ ನಿಮ್ಮ 9ನೇ ಮನೆ, ನಿಮ್ಮ 12ನೇ ಮನೆ ಮತ್ತು ನಿಮ್ಮ ಲಗ್ನಕ್ಕೂ ಇದೆ. ಅದೇ ರೀತಿ ರಾಹುವಿನ ದೃಷ್ಟಿ 10ನೇ ಮನೆ, 12ನೇ ಮನೆ ಜೊತೆಗೆ ನಿಮ್ಮ 2ನೇ ಮನೆಗಿದೆ. ಸ್ಪೆಷಲಿ ಗುರುವಿನ ದೃಷ್ಟಿ ಬಹಳ ಮುಖ್ಯ. ಅವರೇ ನಿಮಗೆ ಈ ತಿಂಗಳು ಕಾಪಾಡ್ತಾ ಇರೋದು. ಸೊ ಗುರುವಿನ ದೃಷ್ಟಿ ನಿಮ್ಮ ಧನಸ್ಥಾನಕ್ಕಿದೆ, 4ನೇ ಮನೆಗಿದೆ ಮತ್ತು ನಿಮ್ಮ 6ನೇ ಮನೆಗೂ ಕೂಡ ಇದೆ. ಸ್ಪೆಷಲ್ ಆಗಿ ಶನಿಯ ದೃಷ್ಟಿ 3ನೇ ಮನೆ ಅಂದರೆ ಅವರ 3ನೇ ದೃಷ್ಟಿ ನಿಮ್ಮ 9ನೇ ಮನೆಗೆ, ನಿಮ್ಮ ಲಗ್ನಕ್ಕೂ ಇದೆ, ಜೊತೆಗೆ ನಿಮ್ಮ 4ನೇ ಮನೆಗೂ ಇದೆ. ಇದು ದೃಷ್ಟಿಗಳ ಲೆಕ್ಕಾಚಾರ. ಸೊ ಈಗ ಆ ಹಣಕಾಸು ಮತ್ತು ವ್ಯಾಪಾರದ ವಿಚಾರವನ್ನು ನೋಡೋಣ. ಮೊದಲನೇದಾಗಿ ಹಣಕಾಸು ಅಂದಾಗ ನಾವು ಯಾವ ಮನೆಗಳನ್ನು ಪ್ರಮುಖವಾಗಿ ತಗೊಳ್ತೀವಿ? ಧನಸ್ಥಾನ, 2ನೇ ಮನೆ, 6ನೇ ಮನೆ ಸಾಲ, 11ನೇ ಮನೆ ಲಾಭಸ್ಥಾನ, 9ನೇ ಮನೆ ಭಾಗ್ಯಸ್ಥಾನ ಬಹಳ ಮುಖ್ಯ ಆಗುತ್ತೆ. ಈಗ ನಿಮ್ಮ ಧನಸ್ಥಾನದ ಮಾಲೀಕ ಯಾರು? ಶುಕ್ರ ಎಲ್ಲಿದ್ದಾರೆ? ಸೊ ಅವರು 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಕುಂತಿದ್ದಾರೆ. ಹಾಗಾಗಿ ನಿಮಗೆ ಸ್ತ್ರೀಯಿಂದ ಮೊದಲಾಗಿ ಲಾಭ ಸಿಗ್ತಾ ಇದೆ. ನಿಮಗೆ ತಾಯಿಯಿಂದ ಲಾಭ ಸಿಗ್ಬೋದು, ಹೆಂಡತಿಯಿಂದ ಲಾಭ ಸಿಗ್ಬೋದು, ಹೆಣ್ಮಕ್ಳಿಗೆ ಪತಿಯಿಂದ ಲಾಭ ಸಿಗ್ಬೋದು. ಅದೇ ರೀತಿ ಗುರುವಿನ ದೃಷ್ಟಿ ನಿಮ್ಮ ಧನಸ್ಥಾನಕ್ಕೆ ಬಿದ್ದಿರೋದ್ರಿಂದ ಎಲ್ಲ ಥರದ ವ್ಯಾಪಾರಗಳಲ್ಲಿಯೂ ಮನಿ ಫ್ಲೋ ತುಂಬ ಚೆನ್ನಾಗಿದೆ. ಸೊ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇದಿಷ್ಟು ಮೊದಲಾಗಿ ಸಿಗ್ತಾ ಇರ್ತಕ್ಕಂಥ ಹಣದ ವಿಚಾರಗಳು. ಅದೇ ರೀತಿ ನಿಮ್ಮ 8ನೇ ಮನೆಯ ಅಧಿಪತಿ ಮತ್ತು 12ನೇ ಮನೆಯ ಅಧಿಪತಿ 6ನೇ ಮನೆಗೆ ಕನೆಕ್ಟ್ ಆಗಿರೋದ್ರಿಂದ ಇದು ವಿಪರೀತ ರಾಜಯೋಗ ಆಗಿ ಕ್ರಿಯೇಟ್ ಆಗಿ ಹಠಾತ್ ಧನ ಲಾಭಗಳು, ನಿಮಗೆ ಸಾಲ ಮರುಪಾವತಿ ಆಗ್ಬೋದು. ನೀವು ಸಾಲಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ನಿಮಗೆ ಬೇಗ ಸಾಲ ಸಿಗುತ್ತೆ. ಪೆಂಡಿಂಗ್ ಇದ್ದಂತಹ ಬಿಲ್ಗಳು ಕ್ಲಿಯರ್ ಆಗುತ್ತೆ. ಸೊ ಇದು ವಿಪರೀತ ರಾಜಯೋಗದಿಂದ ನಿಮಗೆ ಸಿಗ್ತಾ ಇರ್ತಕ್ಕಂಥ ಹಣದ ವಿಚಾರದ ಲಾಭಗಳು. ಈಗ ವ್ಯಯ ಎಲ್ಲಾಗುತ್ತೆ ನೋಡಿ. ಬುಧ 6ನೇ ಮನೆಯಲ್ಲಿ ವಕ್ರಿ ಆಗಿರೋದ್ರಿಂದ ನಿಮ್ಮ ವೆಹಿಕಲ್ಸ್ಗಳು ಸ್ವಲ್ಪ ಕೈ ಕೊಟ್ಟು ರಿಪೇರಿ ಖರ್ಚುಗಳು ಜಾಸ್ತಿ ಆಗಬಹುದು. ಎಲೆಕ್ಟ್ರಾನಿಕ್ ಐಟಮ್ಗಳು ಕೆಟ್ಟು ಅದು ಕೂಡ ಖರ್ಚು ಕೊಡಬಹುದು. ಇನ್ನು ಕೇತು 12ನೇ ಮನೆಯಲ್ಲಿರೋದ್ರಿಂದ ಈ ಕಾಣದ ಖರ್ಚುಗಳು ಜಾಸ್ತಿ ಆಗ್ತವೆ, ಜೊತೆಗೆ ಆಸ್ಪತ್ರೆಯ ಖರ್ಚುಗಳು ಜಾಸ್ತಿ ಆಗ್ತವೆ. ಅದರ ಕಡೆ ಗಮನ ಕೊಡಿ. ಇನ್ನು ಹೂಡಿಕೆಯ ವಿಚಾರಕ್ಕೆ ಬಂದರೆ ನಿಮ್ಮ ಮನಸ್ಸು ಇವಾಗ ಗುರು 10ನೇ ದೃಷ್ಟಿಯನ್ನು 4ನೇ ಮನೆಗೆ ಕೊಡ್ತಾ ಇರೋದ್ರಿಂದ ಈ ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಮನಸ್ಸು ಬಂದಿದೆ. ಬಟ್ ದಾಖಲಾತಿಗಳಲ್ಲಿ ಮೋಸ ಹೋಗಬಹುದು ಅನ್ನೋದನ್ನು ವಕ್ರಿ ಬುಧ ಹೇಳ್ತಾ ಇರೋದ್ರಿಂದ ಅಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಬಟ್ 5ನೇ ಮನೆ ಹೂಡಿಕೆಯ ಸ್ಥಾನ, ಲಕ್ಷ್ಮಿ ಸ್ಥಾನ. ಬಟ್ ನಿಮಗೆ ಹೂಡಿಕೆಯಿಂದ ಲಾಭ ಇದೆಯಾ ಅಂತ ನೋಡಿದ್ರೆ ಷೇರು ಮಾರುಕಟ್ಟೆಯಲ್ಲಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಲಾಭ ಇಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭ ಇದೆ. ಬಟ್ ನಿಮಗೆ ಶುಕ್ರ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಹೆಂಡತಿ ಇಲ್ಲ ತಾಯಿ ಇಲ್ಲ ಮಗಳ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಅದು ಮುಂದೆ ನಿಮಗೆ ಹೆಚ್ಚಿನ ಲಾಭವಾಗಿ ಕನ್ವರ್ಟ್ ಆಗುತ್ತೆ. ಇದಿಷ್ಟು ಹಣಕಾಸಿನ ವಿಚಾರ. ಮುಂದೆ ನಮ್ಮ ಇನ್ನೊಂದು ಆಸ್ತಿ ಆರೋಗ್ಯದ ಬಗ್ಗೆ ನೋಡೋಣ. ಆರೋಗ್ಯ ಅಂದಾಗ 6ನೇ ಮನೆ ಬಹಳ ಪ್ರಮುಖ ಆಗುತ್ತೆ. 6ನೇ ಮನೆಯಲ್ಲಿ ರಾಹು ಬುಧ ಕುಜ ಇದ್ದಾರೆ. ಕುಜ ಅಂದರೆ ಗಾಯ, ರಕ್ತ ಮತ್ತು ಉಷ್ಣತೆಯನ್ನು ತೋರಿಸ್ತಾರೆ. ಬುಧ ಅಂದರೆ ಚರ್ಮ, ನರ, ಇದರ ಬಗ್ಗೆ ಕೇರ್ಫುಲ್ ಆಗಿರಬೇಕು. ಜೊತೆಗೆ ರಾಹು ಅಂದರೆ ವಿಷ. ಸೊ ನಿಮಗೆ ಈ ಅಸಿಡಿಟಿ, ಹೊಟ್ಟೆ ಹುಬ್ಬರ, ಗ್ಯಾಸ್ಟ್ರಿಕ್ ಈ ಥರದ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಚರ್ಮಕ್ಕೆ ಸಂಬಂಧಪಟ್ಟಂತಹ ಅಲರ್ಜಿಗಳು ಜಾಸ್ತಿ ಆಗ್ತವೆ. ನರ ದೌರ್ಬಲ್ಯಗಳಂತಹ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಅದರ ಕಡೆ ಗಮನ ಕೊಡಿ. ವಿಶೇಷವಾಗಿ ಮಹಿಳೆಯರಿಗೆ PCOD, ಥೈರಾಯ್ಡ್, ಸೊಂಟದ ನೋವು ಈ ಥರದ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಹಿರಿಯ ನಾಗರಿಕರಿಗೆ ಉಸಿರಾಟದ ತೊಂದರೆ, BP ಯಲ್ಲಿ ವ್ಯತ್ಯಾಸ, ಜೊತೆಗೆ ಕೀಲು ನೋವು ಈ ಥರದ ನೋವುಗಳು ಜಾಸ್ತಿ ಆಗ್ಬೋದು. ಅದರ ಕಡೆ ಗಮನ ಕೊಡಿ. ಇನ್ನು ಮಕ್ಕಳಿಗೆ ಹೊಟ್ಟೆ ನೋವು, ಜೊತೆಗೆ ಈ ಆಟ ಆಡಬೇಕಾದ್ರೆ ಬಿದ್ದು ಕೈಕಾಲು ಗಾಯ ಮಾಡ್ಕೊಳ್ಳೋದು ಇವೆಲ್ಲ ಜಾಸ್ತಿ ಆಗ್ಬೋದು. ಅದರ ಕಡೆ ಗಮನ ಕೊಡಿ. ಇನ್ನು 6ನೇ ಮನೆಯಲ್ಲಿ ರಾಹು ಇದ್ದಾಗ
ನಮಗೆ ಎಲ್ಲ ವಿಚಾರದಲ್ಲೂ ಆರೋಗ್ಯದಲ್ಲಿ ದೊಡ್ಡ ದೊಡ್ಡ ಆತಂಕ ಬಂದು ಎದುರಾಗುತ್ತೆ. ಏನಕ್ಕೆ ಅಂದರೆ ಒಂದು ಸಣ್ಣ ತಲೆನೋವು ಬಂದ್ರೂ ಏನೋ ನನಗೆ ದೊಡ್ಡ ರೋಗ ಬಂದಿದೆ ಅನ್ನುವಂತಹ ಆತಂಕ ನಿಮ್ಮನ್ನು ಆವರಿಸ್ಬಿಡ್ತದೆ. ಹಾಗಾಗಿ ಅದರಿಂದ ನಿಮಗೆ ಆಂಗ್ಸೈಟಿ ಆಗಿ ಸುಮ್ಮನೆ ಭಯದಲ್ಲೇ ಈ ಮಂತನ್ನು ಕಳಿಬೇಕಾಗತ್ತೆ. ಸೊ ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡ್ಕೊಳ್ಳಿ, ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿಡಿ. ಅದೇ ನೀವು ಈ ತಿಂಗಳು ಮಾಡ್ಕೋಬೇಕಾಗಿರುವಂತಹ ಎಚ್ಚರಿಕೆ. ಅದರ ಜೊತೆಗೆ ಹೊರಗಡೆ ಊಟವನ್ನು ಅವಾಯ್ಡ್ ಮಾಡಿ. ಯಾಕೆ ಅಂದರೆ ರಾಹು ವಿಷ. ಸೊ ಹೊರಗಡೆಯ ಫುಡ್ಡು ಪಾಯ್ಸನ್ ಆಗುವಂತಹ ಸಂದರ್ಭಗಳು ಎದುರಾಗ್ಬೋದು. ಇದ್ರ ಕಡೆ ಹೆಚ್ಚಿನ ಗಮನ ಇರಲಿ. ಸೊ ಈಗ ಪ್ರೀತಿ ಪ್ರೇಮ ಗಂಡ ಹೆಂಡತಿ. ಎಸ್, ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಾವು 5ನೇ ಮನೆಯನ್ನು ಬಹಳ ಪ್ರಮುಖವಾಗಿ ತಗೊಳ್ತೀವಿ. 5ನೇ ಮನೆಯ ಅಧಿಪತಿ ನಿಮಗೆಲ್ಲಿದ್ದಾರೆ? 7ನೇ ಮನೆಯಲ್ಲಿ ಶುಕ್ರನ ಜೊತೆಗಿದ್ದಾರೆ. ಸೊ ಈಗ ನೀವು ಪ್ರೀತಿ ಗೀತಿ ಇತ್ಯಾದಿ ಅಂತ ಓಡಾಡ್ಕೊಂಡಿದ್ರಿ. ಈಗ ನೀವು ದಂಪತಿಗಳಾಗುವಂತಹ ಸಮಯ. ನಿಮ್ಮ ಮನೆಯಲ್ಲಿ ನಿಮ್ಮ ಪ್ರೀತಿಗೆ ಒಪ್ಪಿಗೆಯನ್ನು ಕೊಡ್ತಾರೆ. ಹಾಗಾಗಿ ಮನೆಯಲ್ಲಿ ನಿಮ್ಮ ಪ್ರೀತಿಯನ್ನು ಹೇಳ್ಕೊಳ್ಳಿ. ನೀವು ಈಗ ದಂಪತಿಗಳಾಗ್ಬೋದು. ಆದರೆ ನಿಮ್ಮ ನಡುವೆ ಜಗಳಗಳು ಕ್ರಿಯೇಟ್ ಆಗುತ್ತೆ. ಏನಕ್ಕೆ ಹೇಳಿ? ನಿಮ್ಮ 6ನೇ ಮನೆ ಅಧಿಪತಿಯು ಶನಿ. 6ನೇ ಮನೆ ಅಂದರೆ ಜಗಳ. ಅವರು ನಿಮ್ಮ 7ನೇ ಮನೆಯಲ್ಲಿ ಶುಕ್ರನ ಜೊತೆಗಿದ್ದಾರೆ. ಹಾಗಾಗಿ ಈ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಎಲ್ಲವೂ ಚೆನ್ನಾಗಿದೆ, ಬಟ್ ಜಗಳಗಳು ಕ್ರಿಯೇಟ್ ಆಗುತ್ತೆ. ಸೊ ಜಗಳಗಳು ಸಣ್ಣ ಮಟ್ಟದಲ್ಲಿ ಆಗಿ ಮತ್ತೆ ಒಂದು ಆಗ್ತೀರಾ. ಸೊ ಯಾಕೆ ಅಂದರೆ 7ನೇ ಮನೆಯಲ್ಲಿ ಶುಕ್ರ ಇರೋದರಿಂದ ಪ್ರೇಮಿಗಳು ಒಳ್ಳೆಯ ಗಿಫ್ಟ್ಗಳನ್ನು ಪಡ್ಕೊಳ್ತಾರೆ ಅನ್ನೋದಕ್ಕೆ ಕಂಡು ಬರುತ್ತೆ. ಹಾಗಾಗಿ ಜಗಳ ಆದಮೇಲೆ ನಿಮ್ಮ ಪ್ರಿಯತಮನೋ ಪ್ರಿಯತಮೇನೋ ನಿಮಗೆ ಒಂದು ಗಿಫ್ಟನ್ನು ತಂದು ಕೊಡ್ಬೋದು. ಸೊ ಓವರಾಲ್ ಪ್ರೇಮಿಗಳಿಗೆ ತುಂಬ ಚೆನ್ನಾಗಿದೆ. ಬಟ್ ಸಣ್ಣ ಸಣ್ಣ ಅನುಮಾನಗಳು ದೊಡ್ಡ ದೊಡ್ಡ ಜಗಳಗಳಾಗಿ ಕ್ರಿಯೇಟ್ ಆಗಿಬಿಡ್ತವೆ. ಅನುಮಾನಗಳಿಗೆ ಆಸ್ಪದ ಕೊಡಬೇಡಿ. ಇನ್ನು ಗಂಡ ಹೆಂಡತಿ ನಿಮಗೂ ಕೂಡ ತುಂಬ ಚೆನ್ನಾಗಿದೆ. ಯಾಕೆಂದರೆ ಕಳತ್ರ ಸ್ಥಾನ ಇಲ್ಲಿ ಶುಕ್ರ ಉಚ್ಚ ಸ್ಥಾನದಲ್ಲಿ ಇರೋದರಿಂದ, ನಿಮ್ಮ ಲಗ್ನವನ್ನು ನೋಡ್ತಾ ಇರೋದರಿಂದ ದಂಪತಿಗಳು ಪ್ರೇಮಿಗಳಾಗಿ ಕನ್ವರ್ಟ್ ಆಗಿಬಿಡ್ತೀರಾ. ರೆಸ್ಟೋರೆಂಟು, ಪಾರ್ಕು, ಪ್ರವಾಸ, ಶಾಪಿಂಗ್, ಈ ಥರ ಅಲೆದಾಟಗಳು ಜಾಸ್ತಿ ಆಗುತ್ತೆ. ಪರಸ್ಪರ ಆಕರ್ಷಣೆಗಳು ಜಾಸ್ತಿ ಆಗುತ್ತೆ. ಆದರೆ ಈ ಶನಿ ಅಂದರೆ 6ನೇ ಮನೆಯ ಅಧಿಪತಿ 7ನೇ ಮನೆಯಲ್ಲಿ ಕುಂತಿರೋದ್ರಿಂದ ಹಳೆಯ ವಿಚಾರಗಳಿಗೆ ಜಗಳಗಳಾಗುತ್ತೆ. ನೀನು ಅವತ್ತು ಆ ರೀತಿ ಅಂದಿದ್ದೆ, ಆ ಥರದ ವಿಚಾರಗಳನ್ನು ಕೆದಕಿ ಮತ್ತೆ ಆ ಥರದ ವಿಚಾರಗಳನ್ನು ಓಪನ್ ಮಾಡಿ ಜಗಳಗಳನ್ನು ಮಾಡ್ಕೊಳ್ತೀರಾ. ಅದು ನಿಮ್ಮಿಬ್ಬರ ನಡುವೆ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗ್ಬೋದು. ಅಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಅದೇ ರೀತಿ ಸಣ್ಣ ಪುಟ್ಟ ಅನುಮಾನಗಳನ್ನು ದೊಡ್ಡ ಅನುಮಾನಗಳಾಗಿ ಸೃಷ್ಟಿ ಮಾಡಿಕೊಂಡು ಸಂಬಂಧಗಳನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ಕೂಡ ನಿಮ್ಮಿಬ್ಬರನ್ನ ದೊಡ್ಡ ಮಟ್ಟಕ್ಕೆ ಅಂತರವನ್ನು ಕ್ರಿಯೇಟ್ ಮಾಡುವಷ್ಟು ಜಗಳಗಳಾಗ್ಬೋದು. ಅಲ್ಲೂ ಕೂಡ ಗಮನ ಇರಲಿ. ಇನ್ನು ಕೋರ್ಟ್ ಕೇಸ್ ಬಗ್ಗೆ ಮಾತಾಡೋಣ. ಕೋರ್ಟ್ ಕೇಸು ಕಾನೂನಿನ ವಿಚಾರ ಅಂತ ಬಂದಾಗ 6ನೇ ಮನೆಯೇ ಭಾಳ ಪ್ರಮುಖ ಆಗುತ್ತೆ. ಅಲ್ಲಿ ಅದು ನಮ್ಮ ಶತ್ರು ಸ್ಥಾನ. ಇಲ್ಲಿ ವಿಪರೀತ ರಾಜಯೋಗ ಕ್ರಿಯೇಟ್ ಆಗಿರೋದ್ರಿಂದ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಮಂಡಿ ಊರ್ತಾರೆ. ನಿಮ್ಮ ಲಾಯರ್ ನಿಮ್ಮ ಪರವಾಗಿ ಅದ್ಭುತವಾಗಿ ಕೇಸನ್ನು ಡೀಲ್ ಮಾಡ್ತಾರೆ. ಅವರು ಮಾಡುವ ವಾದ ನಿಮಗೆ ಗೆಲುವನ್ನು ತಂದು ಕೊಡುತ್ತೆ. ಸೊ 6ನೇ ಮನೆಯಲ್ಲಿ ರಾಹು ಇರೋದರಿಂದ ಕೆಲವು ತಂತ್ರಗಳು ನಿಮ್ಮ ವಿರುದ್ಧ ಖಂಡಿತ ನಡೀತದೆ. ಸಾಕ್ಷಿಗಳನ್ನು ತಿರುಚೋದು, ಸುಳ್ಳು ಸಾಕ್ಷಿಗಳನ್ನು ಕ್ರಿಯೇಟ್ ಮಾಡೋದು, ಇದು ಏನೇ ಆಗಿದ್ದರೋ ನಿಮಗೆ ಗ್ರಹಗಳ ಸಪೋರ್ಟ್ ಇರೋದರಿಂದ ನೀವು ಗೆಲ್ತೀರಾ. ಎದುರಾಳಿ ಎಷ್ಟೇ ರಾಜಕೀಯ ಪ್ರಭಾವ ಏರಿದರೂ ಗೆಲುವು ನಿಮಗೆ. ಅದೇ ರೀತಿ ನಿಮ್ಮ 6ನೇ ಮನೆಯ ಅಧಿಪತಿ 7ನೇ ಮನೆಯಲ್ಲಿರೋದ್ರಿಂದ 7ನೇ ಮನೆ ರಾಜಿ ಸಂಧಾನಕ್ಕೆ ನಾವು ನೋಡೋದ್ರಿಂದ ನೀವು ಕೋರ್ಟಿಂದ ಹೊರಗಡೆ ಎಲ್ಲ ಕೇಸ್ಗಳನ್ನು ಇತ್ಯರ್ಥ ಮಾಡಿಕೊಂಡ್ರೆ ಕೋರ್ಟ್ ಖರ್ಚು ಉಳೀತದೆ, ಲಾಯರ್ ಖರ್ಚು ಕೂಡ ಉಳೀತದೆ. ಈ ಡಿವೋರ್ಸ್ ಕೇಸು ಅಥವಾ ಜೀವನಾಂಶಕ್ಕೆ ಸಂಬಂಧಪಟ್ಟಂಗೆ ನೀವೇನಾದರೂ ನೋಡ್ತಾ ಇದ್ದರೆ ಕೋರ್ಟಿಂದ ಹೊರಗಡೆ ಒಬ್ಬ ಹಿರಿಯರ ಸಮ್ಮುಖದಲ್ಲಿ ಇತ್ಯರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಈ ಅಣ್ಣ ತಮ್ಮಂದಿರು ಸಂಬಂಧಿಕರ ಆಸ್ತಿ ಕೇಸ್ಗಳೇನಾದರೂ ನಡೀತಾ ಇದ್ದರೆ ಕೋರ್ಟಿಂದ ಹೊರಗಡೆ ರಾಜಿ ಸಂಧಾನ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಶನಿ ಮಹಾತ್ಮರು 7ನೇ ಮನೆ ರಾಜಿ ಸಂಧಾನದ ಮನೆಯಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ. ಅದ್ರ ಕಡೆ ಗಮನ ಕೊಟ್ಟರೆ ನಿಮಗೆ ಸ್ವಲ್ಪ ಹಣವೂ ಉಳಿತದೆ. ನೀವು ಈ ಥರದ ವಿಚಾರಗಳಿಂದ ಹೊರಗಡೆನೂ ಬರ್ಬೋದು. ಇದು ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟಂಥ ವಿಚಾರಗಳು. ಈಗ ವಕೀಲರ ಬಗ್ಗೆ ಮಾತಾಡೋಣ. ಸೊ ವಕೀಲರಿಗೂ ಕೂಡ ಇದೊಂದು ರೀತಿ ಅದ್ಭುತವಾದ ಸಮಯ. 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ನೀವು ಸ್ವಲ್ಪ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದ್ದೀರಾ. ನಿಮ್ಮ ವಾದ ಕಾನೂನಿನ ಒಳ ವಿಚಾರಗಳನ್ನು ಒಳಗೊಂಡಂತೆ ಅದರಲ್ಲಿ ಒಂದಷ್ಟು ಟೆಕ್ನಿಕಲ್ ಆಗಿ ಎಲ್ಲವನ್ನು ನೀವು ಅಳೆದು ತೂಗಿ ವಾದ ಮಾಡ್ತಾ ಇರೋದ್ರಿಂದ ನಿಮ್ಮ ಎದುರಾಳಿ ಲಾಯರ್ಗೆ ನಿಮ್ಮ ನಡೆಯೇ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮ ವಾದಗಳು ಗೆಲ್ತಾ ಇದ್ದಾವೆ. ಶುಕ್ರ 7ನೇ ಮನೆಗೆ ಬಂದಿರೋದ್ರಿಂದ ಅದು ನಮ್ಮ ಕ್ಲೈಂಟ್ಸನ್ನು ತೋರಿಸೋದ್ರಿಂದ ನಿಮಗೆ ಐ ಪ್ರೊಫೈಲ್ ಕೇಸ್ಗಳು ಹುಡುಕೊಂಡು ಬರ್ತವೆ. ಇದರಿಂದ ನಿಮ್ಮ ಹಣ ಗಳಿಕೆ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ 7ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಬಾಕಿ ಈಗ ಏನು ನಿಮಗೆ ಫೀಸ್ ಕಲೆಕ್ಟ್ ಆಗಿರಲಿಲ್ಲ, ಆ ಫೀಸೆಲ್ಲ ಈಗ ಕಲೆಕ್ಟ್ ಆಗುವಂತಹ ಸಮಯ. ಸೊ ಹಾಗಾಗಿ ವಕೀಲರಿಗೂ ಕೂಡ ತುಂಬ ಚೆನ್ನಾಗಿದೆ. ಇನ್ನು ನಮ್ಮ ಉದ್ಯೋಗ ಕ್ಷೇತ್ರ, ಇಲ್ಲಿ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಮತ್ತು ಪ್ರೈವೇಟ್ ಎಂಪ್ಲಾಯೀಸ್ ಇದ್ದಾರೆ.
ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಮಾತನಾಡೋದಾದರೆ, ಸರ್ಕಾರಿ ಅಧಿಕಾರಿಗಳಿಗೆ ಅಂದರೆ ನಿಮ್ಮ ಏನು ಮೇಲಧಿಕಾರಿಗಳಿದ್ದಾರೆ ಅವ್ರ ಜೊತೆ ಸ್ವಲ್ಪ ಈಗೋ ಕ್ರಿಯೇಟ್ ಆಗುತ್ತೆ ಮಾರ್ಚ್ 14ನೇ ತಾರೀಕಿನ ನಂತರ. ರವಿ ಯಾವಾಗ 7ನೇ ಮನೆಗೆ ಬರ್ತಾರೋ ಆಗ ನಿಮಗೆ ಸ್ವಲ್ಪ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ವಿಚಾರಗಳು ನಡೀತವೆ. ಈ ಮೇಲಧಿಕಾರಿಗಳ ಜೊತೆ ವಾಗ್ವಾದಕ್ಕೆ ಇಳಿತೀರಾ, ಹಾಗಾಗಿ ಅಲ್ಲಿ ನಿಮಗೆ ಹೆಚ್ಚು ತೊಂದರೆಗಳು ಕಾಣಿಸ್ಬೋದು. ಮತ್ತು ವರ್ಗಾವಣೆಯಂತಹ ವಿಚಾರಗಳು ಕೂಡ 14ನೇ ತಾರೀಕಿನ ನಂತರ ಬರ್ತವೆ. ಆಮೇಲೆ ಈಗ ಅಧಿಕಾರದಲ್ಲಿರೋರಿಗೆ ಒಂದು ರೀತಿ ಹೆಚ್ಚಿನ ಪವರ್ ಸಿಗ್ತಾ ಇದೆ. ಯಾಕೆಂದರೆ ಇದು ವಿಪರೀತ ರಾಜಯೋಗದ ಸಮಯ. ಎಲ್ಲಿಲ್ಲದ ಪವರ್ ನಿಮಗಿದೆ. ನಿಮ್ಮ ವಿರುದ್ಧ ಪಿತೂರಿ ಮಾಡೋರು ನಿಮ್ಮ ಈ ಒಂದು ಧೈರ್ಯ ಪವರನ್ನು ನೋಡಿ ಭಯ ಪಡ್ತಾ ಇದ್ದಾರೆ. ಬಟ್ ಕಡತಗಳಿಗೆ ಸಹಿ ಹಾಕಬೇಕಾದ್ರೆ ಡಾಕ್ಯುಮೆಂಟ್ಸನ್ನು ಸರಿಯಾಗಿ ನೋಡದೆ ಸಹಿ ಹಾಕಬೇಡಿ. ಬುಧ ವಕ್ರ ಸಂಚಾರ ಮಾಡುವಾಗ ಸಣ್ಣ ಪುಟ್ಟ ತಪ್ಪುಗಳು ನಮ್ಮಿಂದನೇ ಆಗುವ ರೀತಿ ಮಾಡ್ತಾರೆ. ಹಾಗಾಗಿ ಯಾವುದೇ ದಾಖಲೆಗಳನ್ನು ಪರಿಶೀಲಿಸಬೇಕಾದ್ರೆ 2-3 ಬಾರಿ ಪರಿಶೀಲನೆ ಮಾಡಿ ಆಮೇಲೆ ಸಹಿ ಹಾಕಿ. ಇದು ಸರ್ಕಾರಿ ಅಧಿಕಾರಿಗಳಿಗೆ ಸಿಗ್ತಾ ಇರ್ತಕ್ಕಂತಹ ವಿಚಾರ. ಇನ್ನು ನೀವು ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದಿದ್ದರೆ ಡೆಫಿನೆಟ್ಲಿ ಇದು ನಿಮ್ಮ ಲೈಫನ್ನೇ ಚೇಂಜ್ ಮಾಡುವಂತಹ ತಿಂಗಳು. ಏನಕ್ಕೆ ಅಂದರೆ ನಿಮ್ಮ 6ನೇ ಮನೆಯಲ್ಲಿ ಕುಜ ತುಂಬ ಸ್ಟ್ರಾಂಗ್ ಆಗಿ ಕೂತಿದ್ದಾರೆ. ಜೊತೆಗೆ ರಾಹು ಬುಧ ಸೇರಿಕೊಂಡಿರೋದ್ರಿಂದ ಈ ಯೂನಿಫಾರ್ಮ್ ಬೇಸ್ಡ್ ಅಂದರೆ PSI, ಕಾನ್ಸ್ಟೇಬಲ್, ರೈಲ್ವೆ ಇಲಾಖೆ, ಡಿಫೆನ್ಸ್ ಈ ಥರದ್ದರಲ್ಲಿ ಯಾರ್ಯಾರು ನೇಮಕಾತಿಯನ್ನು ಬಯಸ್ತಾ ಇದ್ದೀರೋ ನಿಮಗೆ ಪ್ಲೇಸ್ಮೆಂಟ್ ಆಗುತ್ತೆ. ಇದರಲ್ಲಿ ಯಾರ್ಯಾರು ಎಕ್ಸಾಮ್ ಬರೆದಿದ್ದಾರೋ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಹಾಗಾಗಿ ನಿಮಗೂ ಕೂಡ ಗುಡ್ ನ್ಯೂಸ್ ಇದೆ. ಇನ್ನು ಖಾಸಗಿ ಎಂಪ್ಲಾಯೀಸ್ಗಳಿಗೆ ಆಫೀಸಲ್ಲಿ ರಾಜಕೀಯ ಜಾಸ್ತಿ ಆಗಿದೆ, ಕೆಲಸ ಬೋರ್ ಆಗಿದೆ, ಕೆಲಸ ಬಿಡೋಣ, ಇನ್ನೊಂದು ಕೆಲಸ ಹುಡ್ಕೋಣ, ರಾಜೀನಾಮೆ ಕೊಡೋಣ, ನಾನು ಮಾಡೋ ಕೆಲಸಕ್ಕೆ ಮನ್ನಣೆ ಸಿಗ್ತಾ ಇಲ್ಲ, ನಾನು ಯಾಕೆ ಇಲ್ಲಿ ಇಷ್ಟೊಂದು ದುಡಿಬೇಕು ಅನ್ನುವಂತಹ ಮನೋಭಾವನೆ ಕ್ರಿಯೇಟ್ ಆಗಿದೆ. ಆದರೆ ಬುಧ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮಗೆ ಇನ್ನೊಂದು ಕಂಪನಿಯ ಆಫರ್ ಲೆಟರ್ ಸಿಗದೆ ನೀವು ರಿಸೈನ್ ಮಾಡಬೇಡಿ. ಬೇರೆ ಕಂಪನಿಯ HR ಇಲ್ಲ ಕೆಲಸ ನಾವು ಕೊಡ್ತೀವಿ ಬನ್ನಿ ನೀವು ರಿಸೈನ್ ಮಾಡಿ ಅಂದರೆ ಬರೀ ಬಾಯಿ ಮಾತಿಗೆ ನೀವು ಎಲ್ಲವನ್ನು ಒಪ್ಕೋಬೇಡಿ. ಯಾಕೆಂದರೆ ಬುಧ ಮಾತಿಗೆ ತಪ್ತಾರೆ. ವಕ್ರ ಸಂಚಾರ ಆದಾಗ ಮಾತು ಕೊಟ್ಟವರು ಮಾತಿಗೆ ತಪ್ತಾರೆ ಅನ್ನುವಂತಹ ವಿಚಾರಗಳು ಬರ್ತದೆ. ಹಾಗಾಗಿ ಆಫರ್ ಲೆಟ್ರ್ ತಗೊಂಡೇ ನೀವು ಕೆಲಸ ಬಿಡಬೇಕು. ಇನ್ನು ಹೊಸದಾಗಿ ಕೆಲಸ ಹುಡುಕೋರಿಗೆ ಖಂಡಿತವಾಗ್ಲೂ ಜಾಬ್ ಸಿಗುತ್ತೆ, ಒಳ್ಳೆಯ ಸಂಬಳನೂ ಸಿಗುತ್ತೆ. ಇದು ಪ್ರೈವೇಟ್ ಎಂಪ್ಲಾಯೀಸ್ಗೆ ಆನ್ಸೈಟ್ ಟ್ರೈ ಮಾಡ್ತಿರೋರಿಗೂ ಕೂಡ ತುಂಬ ಒಳ್ಳೆಯ ಆಫರ್ಸ್ಗಳು ಹುಡ್ಕೊಂಡು ಬರುತ್ತೆ. MNC ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೂ ಕೂಡ ಒಳ್ಳೆಯ ಆಫರ್ಸ್ಗಳು ಹುಡ್ಕೊಂಡು ಬರುತ್ತೆ, ಸಂಬಳವೂ ಕೂಡ ಜಾಸ್ತಿ ಆಗುತ್ತೆ. ಇದು ಸರ್ಕಾರಿ ಅಧಿಕಾರಿಗಳು ಮತ್ತು ಖಾಸಗಿ ಉದ್ಯೋಗಿಗಳ ವಿಚಾರ. ಈಗ ಶಿಕ್ಷಣ ಕ್ಷೇತ್ರ, ಶಿಕ್ಷಣ ಅಂದಾಗ ಅಲ್ಲಿ ನಮ್ಮ ಟೀಚರ್ಸ್ ಇದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ನೋಡಿ, ಇಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಮ್ಮಿಂದನೇ ಕೆಲವು ತಪ್ಪುಗಳಾಗ್ತದೆ. ಅದು ಕಾರಣ ಬುಧ ವಕ್ರಿ ಆದಾಗ. ನೀವು ಇವಾಗ ಎಕ್ಸಾಮ್ ಟೈಮು ಮಕ್ಕಳಿಗೆ ಮಾರ್ಕ್ಸ್ ಕೌಂಟ್ ಮಾಡೋದ್ರಲ್ಲಿ ತಪ್ಪು ಮಾಡಿಬಿಡ್ತೀರಾ, ಅದರಿಂದ ಅವರ ಭವಿಷ್ಯವೇ ಹಾಳಾಗುತ್ತೆ. ಇನ್ನು ಕರೆಕ್ಷನ್ ಮಾಡಬೇಕಾದ್ರೆ ನಿಮ್ಮಿಂದನೇ ತಪ್ಪಾಗುತ್ತೆ. ಸೊ ಅದು ಕೂಡ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುತ್ತೆ. ಹಾಗಾಗಿ ಸ್ವಲ್ಪ 2-3 ಬಾರಿ ಯೋಚನೆ ಮಾಡಿ, ಸರಿಯಾಗಿ ಅಬ್ಸರ್ವ್ ಮಾಡಿ, ಕರೆಕ್ಷನ್ ಮಾಡಿ, ಮಾರ್ಕ್ಸನ್ನು 2-3 ಸಾರಿ ಎಣಿಸಿ ಟೋಟಲ್ ಮಾಡಿ ಹಾಕಿ. ಏಕೆಂದರೆ ನಿಮ್ಮಿಂದ ತಪ್ಪಾಗಬೇಕು ಅನ್ನೋದು ನಿಮ್ಮ ಲಗ್ನಾಧಿಪತಿ ಬುಧ ಆಗಿರೋದ್ರಿಂದ, ಬುಧ ವಕ್ರಿ ಆಗಿರೋದ್ರಿಂದ ಆ ಥರದ ತಪ್ಪುಗಳು ಜಾಸ್ತಿ ಆಗ್ತವೆ. ಅದ್ರ ಕಡೆ ಗಮನ ಕೊಡಿ. ಇನ್ನು ನಮ್ಮ ಸ್ಟೂಡೆಂಟ್ಸ್, ಇದು ಎಕ್ಸಾಮ್ ಟೈಮ್. ಒಂದು ಕಡೆ ಓದು, ಇನ್ನೊಂದು ಕಡೆ ಎಕ್ಸಾಮು, ಏಕಾಗ್ರತೆ ನಿಮಗೆ ಬರ್ತಾ ಇಲ್ಲ. ಸೋಷಿಯಲ್ ಮೀಡಿಯಾ, ಮೊಬೈಲು, ಕ್ರಿಕೆಟು, TV ಈ ಥರ ಗಮನ ಜಾಸ್ತಿ ಹೋಗ್ತಾ ಇದೆ. ಇಲ್ಲಿ ಎಕ್ಸಾಮ್ಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಓದೋದ್ರ ಕಡೆ ಗಮನ ಕೊಡಿ. ಬುಧ ನಿಮ್ಮ ಲಗ್ನಾಧಿಪತಿ ವಕ್ರಿ ಆಗಿದ್ದಾರೆ. ಈಗ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ. ಬರೆದು ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ಗೆ ರೆಡಿ ಆದರೆ ನಿಮಗೆ ಗುರು ಸಪೋರ್ಟ್ ಮಾಡ್ತಾರೆ. ಏನಕ್ಕೆ ಅಂದರೆ ಗುರುವಿನ ದೃಷ್ಟಿ ನಿಮ್ಮ 6ನೇ ಮನೆಗೆ ಬೀಳುತ್ತೆ. ಎಕ್ಸಾಮ್ ಹಾಲಲ್ಲಿ ನಿಮಗೆ ಕೂತ್ಕೊಂಡಾಗ ಒಂದು ಧೈರ್ಯ ಮತ್ತು ಬರೆಯೋದಕ್ಕೆ ಸಾಥ್ ಗುರು ಕೊಡ್ತಾರೆ. ಬರೆದು ಪ್ರಾಕ್ಟೀಸ್ ಮಾಡಿದರೆ ಆ ಒಂದು ಉತ್ತರ ನಿಮಗೆ ಖಂಡಿತ, ನೀವು ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ನಿಮಗೆ ಚೆನ್ನಾಗಿ ಹೊಳೆಯುತ್ತದೆ. ಸೊ ಹಾಗಾಗಿ ಬರೆದು ಪ್ರಾಕ್ಟೀಸ್ ಮಾಡಿ, ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇದಿಷ್ಟು ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳು ಸಿಗ್ತಾ ಇರ್ತಕ್ಕಂಥ ಪ್ರಮುಖವಾದ ವಿಚಾರಗಳು. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.